ಫಸ್ಟ್ ಕನ್ನಡದ ಇದು ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಳ್ತಂಗಡಿಯಿಂದ ಮತ್ತೊಂದು ಆಘಾತಕಾರಿ ಸುದ್ದಿ ಬಂದಿದೆ. ಫಸ್ಟ್ ಇಯರ್ PUC ಓದ್ತಾ ಇದ್ದ ಯುವತಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿ ಅದು ಸಕ್ಸಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಚಾಕು ಹಾಕಿ ಎಸ್ಕೇಪ್ ಆಗಿರೋ ಘಟನೆ ನಡೆದಿದೆ. ಇದಕ್ಕೂ ಮೊದಲು ಇದೇ ಬೆಳ್ತಂಗಡಿಯಲ್ಲಿ ಸುಮಂತ್ ಅನ್ನೋ ಬಾಲಕನದ್ದು ಮರ್ಡರ್ ಕೂಡ ಆಗಿತ್ತು. ಅದಿನ್ನೂ ಸಸ್ಪೆನ್ಸ್ ಆಗಿಯೇ ಇದೆ. ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅನ್ನೋ ವಿಚಾರ ಇವತ್ತಿಗೂ ರಹಸ್ಯವಾಗಿಯೇ ಉಳ್ಕೊಂಡಿದೆ. ಇನ್ನು ಇದಕ್ಕೂ ಮೊದಲು ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿಗಂತ್ ಅನ್ನೋ ಬಾಲಕ ನಾಪತ್ತೆಯಾದ ಪ್ರಕರಣ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಆಮೇಲೆ ಅದು ಸುಖಾಂತ್ಯ ಕಂಡಿತ್ತು. ಹಾಗಾದ್ರೆ ಪದೇ ಪದೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಂತಹ ಆಘಾತಕಾರಿ ಸುದ್ದಿಗಳು ಬರೋದ್ಯಾಕೆ? ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದ್ಯಾಕೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬೆಳ್ತಂಗಡಿಯಲ್ಲಿ ಇವತ್ತೊಂದು ಆಘಾತಕಾರಿ ಘಟನೆ ನಡೆದಿದೆ. ಫಸ್ಟ್ PUC ಓದ್ತಾ ಇದ್ದ ಯುವತಿ ಸ್ಕೂಟರ್ನಲ್ಲಿ ಕಾಲೇಜಿಗೆ ಹೋಗ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದ 3 ಕಿರಾತಕರು ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಅಟೆಂಪ್ಟ್ ಫೇಲ್ ಆದಾಗ ಚಾಕು ಹಾಕಿ ಎಸ್ಕೇಪ್ ಆಗಿದ್ದಾರೆ. ಯುವತಿಯ ಎಕ್ಸಾಕ್ಟ್ ವಿಳಾಸ ಬಂದು ಬೆಳ್ತಂಗಡಿ ನಗರದ ಸುದೇಮುಗೇರು. ಇವತ್ತು ಬೆಳಿಗ್ಗೆ 9:30 ಸುಮಾರಿಗೆ ಸ್ಕೂಟರ್ನಲ್ಲಿ ಸಂತೆಕಟ್ಟೆ ತನಕ ಹೋಗಿ ಅಲ್ಲಿಂದ ಬಸ್ ಹಿಡಿದು ಕಾಸಿಬೆಟ್ಟುನಲ್ಲಿದ್ದ ತನ್ನ ಕಾಲೇಜ್ಗೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಮಾರುತಿ ಓಮ್ನಿ ಕಾರ್ನಲ್ಲಿ ಬರ್ತಾರೆ. ಕಾರಿನ ನಂಬರ್ ಪ್ಲೇಟ್ಗೆ ಬಟ್ಟೆ ಕಟ್ಟಿರ್ತಾರೆ. ಏಕಾಏಕಿ ಯುವತಿಯ ಬೈಕ್ಗೆ ಅಡ್ಡ ಬಂದು ಆಕೆಯನ್ನ ಕಾರ್ನೊಳಗೆ ಎಳೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಈ ಹೊತ್ತಲ್ಲಿ ಬಾಲಕಿ ಬೊಬ್ಬೆ ಹೊಡೆದು ಪ್ರತಿರೋಧ ತೋರಿಸಿದ್ದಾಳೆ. ಎಳೆದಾಟ ಎಲ್ಲ ನಡೀತಾ ಇರ್ತದೆ. ಇದೇ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಮತ್ತೊಂದು ಸ್ಕೂಟರ್ ಬರ್ತಾ ಇರುತ್ತೆ. ಇದನ್ನು ಅಬ್ಸರ್ವ್ ಮಾಡಿದ ಕಿರಾತಕರು ಚಾಕುವಿನಿಂದ ಬಾಲಕಿಯ ಕೈ ಮತ್ತು ಬೆರಳಿಗೆ ಚುಚ್ಚಿ ಎಸ್ಕೇಪ್ ಆಗೋಗಿದ್ದಾರೆ. ಈಗ ಗಾಯಗೊಂಡಿರೋ ಯುವತಿಯನ್ನ ಬೆಳ್ತಂಗಡಿ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಬೆಳ್ತಂಗಡಿ ಪೊಲೀಸರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಯುವತಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ತನಿಖೆಯನ್ನು ಚುರುಕು ಮಾಡಿದ್ದಾರೆ. ಬೆಳ್ತಂಗಡಿ MLA ಹರೀಶ್ ಪೂಂಜಾ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಬಂದಿದ್ದಾರೆ. ಇದಿಷ್ಟು ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಸಿಕ್ಕಿರೋ ಮಾಹಿತಿ. ನೋಡಿ, ಇಂತಹದೇ ಒಂದು ಘಟನೆ ಬೆಳ್ತಂಗಡಿಯಲ್ಲಿ ಇತ್ತೀಚೆಗೆ ನಡೆದಿತ್ತು. ಒಂದು ನಿಗೂಢ ಸಾವು ಆಯಿತು. ಸುಮಂತ್ ಅನ್ನೋ ಬಾಲಕನ ಡೆಡ್ ಬಾಡಿ ಸಿಕ್ತು. ಆದರೆ ಯಾರು ಸಾಯಿಸಿದ್ರು, ಯಾಕೆ ಸಾಯಿಸಿದ್ರು ಅನ್ನೋ ಕ್ಲಾರಿಟಿ ಈ ತನಕ ಸಿಕ್ಕೇ ಇಲ್ಲ. ಈ ಕೊಲೆ ನಡೆದು 3-4 ವಾರಗಳೇ ಆಯ್ತೇನೋ. ಧನುರ್ಮಾಸ ಇರುತ್ತೆ. ಅದರ ಪ್ರಯುಕ್ತ ಈ ಬಾಲಕ ನಸುಕ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರ್ತಾ ಇರ್ತಾನೆ. ಹೀಗೆ ಒಂದು ದಿನ ಹೋದವನು ಮನೆಗೆ ವಾಪಸ್ ಬರೋದೇ ಇಲ್ಲ. ಮನೆ ಸಮೀಪ ಇದ್ದ ಕೆರೆಯಲ್ಲಿ ಶವವಾಗಿ ಪತ್ತೆ ಹಾಕ್ತಾನೆ. ಮೊದಲಿಗೆ ಇದೊಂದು ಪ್ರಾಣಿ ದಾಳಿ ಅಂತ ಅನುಮಾನ ವ್ಯಕ್ತ ಆಗಿತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಸುಮಂತ್ ತಲೆಗೆ ಯಾರೋ ಹೊಡೆದು ನೀರಿಗೆ ತಳ್ಳಿದ್ದಾರೆ ಅಂತ ರಿಪೋರ್ಟ್ನಲ್ಲಿತ್ತು. ಆಮೇಲೆ ಕೆರೆ ನೀರು ಖಾಲಿ ಮಾಡಿ ನೋಡಿದಾಗ ಅಲ್ಲಿ ಒಂದು ಕತ್ತಿ ಮತ್ತು ಟಾರ್ಚು ಪತ್ತೆ ಆಗಿತ್ತು. ಹೀಗಾಗಿ ಸುಮಂತ್ನನ್ನ ಮರ್ಡರ್ ಮಾಡಲಾಗಿದೆ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಹೋದ್ವು. FIR ಕೂಡ ಮರ್ಡರ್ ಅಂತಾನೆ ಆಯಿತು. ಅದೇ ದಿಕ್ಕಿನಲ್ಲಿ ತನಿಖೆ ಮಾಡ್ತಾ ಹೋದ್ರು ಪೊಲೀಸರು. ಆದರೆ ಈ ತನಕ ಸುಮಂತ್ನನ್ನ ಕೊಲೆ ಮಾಡಿದ್ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ. ಅವರ ಸಂಬಂಧಿ ಒಬ್ಬನ ಮೇಲೆ ಡೌಟ್ ಮಾಡಲಾಯಿತು. ಅಣ್ಣನ ಮೇಲೂ ಕೂಡ ಡೌಟ್ ಇತ್ತು. ಸುಮಂತ್ಗೆ 15 ವರ್ಷ ಅಷ್ಟೇ ವಯಸ್ಸು. ಕೊಲೆ ಮಾಡುವಂಥ ದ್ವೇಷ ಇಷ್ಟು ಚಿಕ್ಕ ಹುಡುಗನ ಮೇಲೆ ಹೇಗೆ ಬರೋದಕ್ಕೆ ಸಾಧ್ಯ? ಎಲ್ಲ ದಿಕ್ಕಿನಲ್ಲೂ ತನಿಖೆ ನಡೀತು. ಆದರೆ ಕೊಲೆ ರಹಸ್ಯ ಮಾತ್ರ ಇವತ್ತು ನಿಗೂಢವಾಗಿಯೇ ಇದೆ. ಇನ್ನು ಫರಂಗಿಪೇಟೆಯಲ್ಲೊಂದು ಇಂತಹದೇ ಒಂದು ಘಟನೆ ನಡೆದಿತ್ತು. SSLC ಓದ್ತಾ ಇದ್ದ ದಿಗಂತ್ ಅನ್ನೋ ಹುಡುಗ ಏಕಾಏಕಿ ನಾಪತ್ತೆ ಆಗ್ಬಿಟ್ಟಿದ್ದ. ಮನೆ ಸಮೀಪದಲ್ಲಿದ್ದ ರೈಲ್ವೆ ಟ್ರ್ಯಾಕ್ ಬಳಿ ಈತನ ಚಪ್ಪಲಿ ಸಿಕ್ಕು ಅವಕ್ಕೆ ರಕ್ತ ಮೆತ್ಕೊಂಡಿತ್ತು. ಇದನ್ನು ನೋಡಿದ ಮೇಲೆ ಇಲ್ಲೇನೋ ಗಡಿಬಿಡಿ ಆಗಿದೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆಮೇಲೆ ಈ ಹುಡುಗ ಸಿಗ್ತಾನೆ. ಇವನು ಸಿಗೋಕ್ಕೂ ಮೊದಲು ಶಿವಮೊಗ್ಗ, ಮೈಸೂರು, ನಂದಿಲ್ ಸೇರಿ ಇನ್ನು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ವಾಪಸ್ಸು ಉಡುಪಿಗೆ ಬಂದಿರ್ತಾನೆ. ಅಷ್ಟೊತ್ತಿಗೆ ಮೀಡಿಯಾದಲ್ಲಿ ಈ ಸುದ್ದಿ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುತ್ತೆ. ಇವನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ರು. ಮೋಸ್ಟ್ಲಿ ಮುಸ್ಲಿಮ್ಸ್ ಈ ಕೆಲಸ ಮಾಡಿದ್ದಾರೆ ಅಂತ ಮೊದಲಿಗೆ ಡೌಟ್ ಮಾಡಿರ್ತಾರೆ. ಯಾಕಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ವಾ. ಕೋಮುವಾದದ ಪ್ರಯೋಗಶಾಲೆ ಅನ್ಸ್ಕೊಂಡಿರೋ ಅಲ್ಲಿ ಏನೇ ಘಟನೆಗಳು ಆದ್ರೂ ಮೊದಲು ಅದರಲ್ಲಿ ಧರ್ಮದ ಆ್ಯಂಗಲ್ ಅನ್ನು ನೋಡಲಾಗುತ್ತೆ. ದಿಗಂತ್ ನಾಪತ್ತೆ ಪ್ರಕರಣ ಕೂಡ ಅದೇ ರೀತಿ ಇತ್ತು. ಹಿಂದೂ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಕೂಡ ಮಾಡಿದ್ವು. ಆಮೇಲೆ ದಿಗಂತ್ ಸಿಕ್ಬಿಟ್ಟ. SSLC ಎಕ್ಸಾಮ್ಗೆ ಹೆದರ್ಕೊಂಡು ಊರು ಬಿಟ್ಟಿದ್ದನ್ನು ಒಪ್ಕೊಂಡಿದ್ದ. ಇರಲಿ, ಈಗ ಸುಮಂತ್ ಮತ್ತು ಸುದೇಮುಗರು ಪ್ರಕರಣವನ್ನು ದಿಗಂತ್ ಪ್ರಕರಣದಷ್ಟು ಲೈಟಾಗಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಇವೆರಡು ಸೀರಿಯಸ್ ಕೇಸ್ಗಳೇ. ಸುಮಂತ್ ಕೊಲೆ ಕೇಸ್ ತನಿಖೆ ಅಂತೂ ನಡೀತಾ ಇದೆ. ಈ ಕೇಸ್ನಲ್ಲಿ ಸಮಗ್ರವಾಗಿ ತನಿಖೆ ಆಗಲಿ. ಈ ಬಾಲಕಿಯನ್ನು ಅಪಹರಣ ಮಾಡೋದಕ್ಕೆ ಟ್ರೈ ಮಾಡಿದ್ಯಾರು, ಆ ಬಾಲಕಿಯನ್ನು ಟಾರ್ಗೆಟ್ ಮಾಡಿದ್ಯಾಕೆ, ಕ್ರೈಮ್ನಲ್ಲಿ ಧರ್ಮ ನೋಡುವಂಥ ದುರ್ಬುದ್ಧಿ ನನಗಿಲ್ಲ. ಆದರೆ ಯಾರು ಈ ಘಟನೆಯಲ್ಲಿ ಧರ್ಮವನ್ನು ಹುಡುಕ್ತಾ ಇದ್ದಾರೋ ಅವರು ಸ್ವಲ್ಪ ಶಾಂತವಾಗಿರಲಿ. ಒಬ್ಬ ವಿದ್ಯಾರ್ಥಿನಿ ಮೇಲೆ ಅಟ್ಯಾಕ್ ಆಗಿದೆ, ಆಕೆಗೆ ನ್ಯಾಯ ಸಿಗಲಿ.
ಅಟ್ಯಾಕ್ ಮಾಡಿದ ಕಿರಾತಕರಿಗೆ ಗರಿಷ್ಠ ಮಟ್ಟದ ಶಿಕ್ಷೆ ಆಗಲಿ. ಈ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕ ಮೇಲೆ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಫಸ್ಟ್ ಕನ್ನಡದ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.